ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗವಾಗಿ ಸಮಗ್ರ ಜೀವನ ಶೈಲಿ. ಈ ಸಮಗ್ರ ಜೀವನ ಶೈಲಿಯಲ್ಲಿ ಇವತ್ತಿನ ಅಂಶ ಏನಂದ್ರೆ ಮುದ್ರಾ ಮತ್ತು ನಮ್ಮ ಬ್ರೈನ್ ಅಂದ್ರೆ ಮೆದುಳು. ಮೆದುಳಲ್ಲಿ ಏನು ಕನೆಕ್ಷನ್ ಇದೆ, ಯಾವ ತರ ನಾವು ಈ ಮೆದುಳನ್ನ ಕಂಟ್ರೋಲ್ ಮಾಡತ್ತೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಸ್ನೇಹಿತರೆ, ಎಲ್ಲಾ ಮುದ್ರಗಳು, ನಾವು ಮಾಡ್ತಾ ಇರುವಂತ ಮುದ್ರಗಳು ನೋಡಿ, ಪ್ರತಿ ಮುದ್ರಕ್ಕೂ ಏನಿರ್ತದೆ ಅಂದ್ರೆ ಖಂಡಿತವಾಗಿ ಒಂದು ಅದರಿಂದ ಪರಿಣಾಮ ಇರುತ್ತೆ. ಯಾವ್ದು ಪರಿಣಾಮ ಇರುತ್ತೆ? ಯಾವುದೇ ಮುದ್ರೆ ಮಾಡಿದ್ರೆ, ಮುದ್ರಗಳಂದ್ರೆ ಏನ್ ಮುದ್ರಗಳು ನಾವು ಮಾಡ್ತಾ ಇರೋದು? ಪ್ರತಿ ಒಂದು ಮುದ್ರನು ಹಸ್ತ ಮುದ್ರಗಳು. ಈ ಮುದ್ರಗಳು ವಿಧ ವಿಧ ಏನೇನು ಮುದ್ರಗಳಿರ್ಬೋದು. ಮುದ್ರಗಳು ಅನ್ನೋದು ನೋಡಿ, ಹಸ್ತ ಮುದ್ರಾಸು ನಾವು ಮಾಡ್ತಾ ಇರೋದು ಅಲ್ವಾ? ಹಸ್ತ ಮುದ್ರಾಸ್ ಇರ್ತದೆ, ಮನ ಮನ ಮುದ್ರಾಸು ಇರ್ತದೆ, ಮತ್ತೆ ಇನ್ನು ಕಾಯ ಮುದ್ರಾಸು, ಬಂಧ ಮುದ್ರಾಸು, ಈ ತರ ವಿಧ ವಿಧ ಮುದ್ರಗಳು ಇದೆ ಅಲ್ವಾ? ಈ ಪ್ರತಿ ಮುದ್ರಗೂ ಒಂದೊಂದು ವಿಶಿಷ್ಟತೆ ಇದೆ. ಆದ್ರೆ ನಾವು ಮಾಡ್ತಾ ಇರೋದು ಸೊ ಅಂದ್ರೆ ಆದಷ್ಟು ನಾವು ಮಾಡ್ತಾ ಇರೋದು ಹಸ್ತಮುದ್ರಾಸ್. ಹಸ್ತಮುದ್ರಾಸ್ಗೂ ಅಷ್ಟೇ ಸ್ನೇಹಿತರೆ, ಪ್ರತಿ ಹಸ್ತಮುದ್ರಕ್ಕೆ ಏನಿರ್ತದೆ, ಖಂಡಿತವಾಗಿ ತನ್ನಂತ ಪರಿಣಾಮ ತೋರಿಸ್ತದೆ ದೇಹ ಮೇಲೆ. ಮತ್ತೆ ಎಲ್ಲಿ ತೋರಿಸ್ತದೆ, ಎಲ್ಲಿಂದ ಈ ಪರಿಣಾಮ ಶುರು ಆಗತ್ತೆ ಅಂತ ನಾವು ನೋಡಕ್ ಪ್ರಯತ್ನ ಮಾಡಿದ್ರೆ ಏನಾಗ್ತದೆ, ನಮ್ಗೆ ನಮ್ಮ ಮೆದುಳಿದೆಯಲ್ಲ, ಮೆದುಳು ಅನ್ನೋದು ಮೆದುಳ ಮೇಲೆ ಇದು ಪರಿಣಾಮ ತೋರಿಸ್ತದೆ. ಯಾವುದೇ ಮುದ್ರ ನೀವು ಹಸ್ತದಲ್ಲಿ ಮಾಡ್ತಾ ಇದ್ರು ನಾವು ಈಗಾಗಲೇ ಹೇಳ್ಕೊಂಡಿದ್ವಿ. ನಮ್ಮ ಈ ಎಲ್ಲಾ ಬೆರಳಲ್ಲಿ ಈ ಕೊನೆಯ ಭಾಗದಿದೆಯಲ್ಲ, ಕೊನೆಯ ಭಾಗದಿಂದ ಶಕ್ತಿ ಅನ್ನೋದು ಆಚೆ ಕಡೆ ಹೋಗ್ತಾ ಇರ್ತದೆ. ಆ ಶಕ್ತಿನ ಮತ್ತೆ ತಿರ್ಗಾ ನಮ್ಮ ದೇಹಕ್ಕೆ ತಲುಪಿಸೋದೇ ಈ ಮುದ್ರದ ಪ್ರಧಾನ ಕರ್ತವ್ಯ. ಅದರಿಂದ ನಮ್ಗೆ ಆ ಶಕ್ತಿ ಅನ್ನೋದು ಮತ್ತೆ ತಿರ್ಗಾ ನಮ್ಮ ದೇಹದಲ್ಲಿ ಹೋಗಿ ಆದ್ರೆ ಎಲ್ಲಿಗೆ ಹೋಗುತ್ತೆ, ಏನ್ ಮಾಡತ್ತೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ನೋಡಿ, ನಮ್ಮ ದೇಹದಲ್ಲಿ ನಮ್ಮ ಬ್ರೈನ್ ಅಂದ್ರೆ ಮೆದುಳಿದೆಲ್ಲ, ಮೆದುಳು ಒಳಗಡೆ ಏನಿದೆ ಗೊತ್ತಾ? ಒಂದು ಕಾರ್ಟೆಕ್ಸ್ ಅಂತ ಏರಿಯಾ ಇದೆ. ಕೋರ್ಟೆಕ್ಸ್ ಅಂತ ಒಂದು ಏರಿಯಾ ಇರುತ್ತೆ. ಅದು ಮೆದುಳಲ್ಲಿ ಇರೋದಂತ ಒಂದು ಭಾಗ ಅದು. ಆದ್ರೆ ನಿಮ್ಗೆಲ್ಲ ಗೊತ್ತು ಈಗಾಗಲೇ, ಪೀನಿಯಲ್ ಗ್ಲ್ಯಾಂಡ್ ಅಂತ ಏನು, ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಏನು, ಇದೆಲ್ಲಾನು ನಮ್ಮ ಮೆದುಳು ಒಳಗಡೆ ಇರ್ತದೆ ಅಲ್ವಾ? ಮತ್ತೆ ಈ ಪೀನಿಯಲ್ ಗ್ಲ್ಯಾಂಡ್ ಏನ್ ಮಾಡ್ತಾ ಇರ್ತದೆ, ಪಿಟ್ಯೂಟರಿ ಗ್ಲ್ಯಾಂಡ್ ಏನ್ ಮಾಡ್ತಾ ಇರ್ತದೆ, ಸ್ವಲ್ಪ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರೆ ನೋಡಿ, ಈ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಎಲ್ಲಾನು ಕಂಟ್ರೋಲ್ ಮಾಡುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ನು ಸಹ ಕಂಟ್ರೋಲ್ ಮಾಡ್ತಾ ಇರ್ತದೆ. ಆದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನೋದು ಆ ಗ್ರಂಥಿ, ಅದ ಕೆಲಸ ಏನಂದ್ರೆ ನಮ್ಮ ದೇಹಕ್ಕೆ ಏನೇನ್ ಬೇಕೋ ಎಲ್ಲಾ ಹಾರ್ಮೋನ್ಸ್ನು ಅದೇ ಒಂಥರ ನಿರ್ಣಯ ಮಾಡ್ತಾ ಇರ್ತದೆ. ಮತ್ತೆ ಆ ಎಲ್ಲಾ ಹಾರ್ಮೋನ್ಸ್ಗಳನ್ನು ಈ ಸೆಕ್ರೇಷನ್ ಮಾಡೋದು ಅಂದ್ರೆ ಉತ್ಪನ್ನ ಮಾಡೋದು ಪಿಟ್ಯೂಟರಿ ಗ್ಲ್ಯಾಂಡ್ ಕರ್ತವ್ಯ. ಪ್ರತಿಯೊಂದು ಯಾವುದೇ ಹಾರ್ಮೋನ್ ಇರಲಿ, ಅಂದ್ರೆ ನಮ್ಮ ಡೈಜೆಷನ್ ಸಂಬಂಧ ಇರ್ಬೋದು, ಮತ್ತೆ ವಿಸರ್ಜನೆ ಸಂಬಂಧ ಇರ್ಬೋದು, ಇಲ್ಲಾಂದ್ರೆ ಯಾವುದೇ ರಿಪೇರ್ ವರ್ಕು, ಕ್ಲೀನ್ಸಿಂಗು, ಪ್ರತಿ ಒಂದಕ್ಕೂ ಯಾವುದೇ ನಮ್ಮ ಶ್ವಾಸಕ್ಕೆ ಸಂಬಂಧಿತ ಇರ್ಬೋದು, ಯಾವುದೇ ಒಂದು ಹಾರ್ಮೋನ್ ಉತ್ಪನ್ನ ಆಗ್ತಾ ಇದೆ ಅಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಕರ್ತವ್ಯ ಅನ್ನೋದು ಪ್ರಧಾನವಾಗಿರುತ್ತೆ. ಅದನ್ನೇ ಡಿಸೈಡ್ ಮಾಡುತ್ತೆ, ಅದನ್ನೇ ನಿರ್ಣಯ ಮಾಡುತ್ತೆ. ಅದೇನ್ ನಿರ್ಣಯ ಮಾಡುತ್ತೋ ಅದೇ ನಮ್ಮ ದೇಹ ಒಳಗಡೆ ಉತ್ಪನ್ನವಾಗ್ತಾ ಇರ್ತದೆ. ಇದು ನಾವು ಬಹಳ ತಿಳ್ಕೊಬೇಕಂತ ದೊಡ್ಡ ಅಂಶ. ಅದು ಬ್ರೈನಲ್ಲಿ ಇರುತ್ತೆ. ಅದು ಎಲ್ಲಿರ್ತದೆ? ಸಹಸ್ರಾರ ಆ ಪ್ರಾಂತದಲ್ಲಿ ಇರ್ತದೆ. ಅದು ಸಹಸ್ರಾರ ಇದೆ ನಮ್ಮ ಮೆದುಳು, ನಮ್ಮ ಈ ಬ್ರೈನ್ ಅಂದ್ರೆ ಈ ತಲ ಕೊನೆ ಭಾಗದಲ್ಲಿ ಸಹಸ್ರಾರ, ನಾವು ಈಗಾಗಲೇ ಹೇಳ್ತಿರ್ತೀವಲ್ಲ, ಸಹಸ್ರಾರ, ಬ್ರಹ್ಮರಂಧ್ರ ಅಂತ, ಆ ಪ್ರಾಂತದಲ್ಲಿ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಇರುತ್ತೆ. ಇದು ಪ್ರಧಾನ ಕರ್ತವ್ಯ, ಪ್ರತಿ ಹಾರ್ಮೋನ್ ಉತ್ಪನ್ನ ಮಾಡೋದು. ಯಾವುದೇ ಹಾರ್ಮೋನ್ ದೇಹಕ್ಕೆ ಬೇಕಾಗಿರೋದು ಉತ್ಪನ್ನ ಮಾಡಕ್ಕೆ ಅದು ಪ್ರಯತ್ನ ಮಾಡ್ತಾ ಇದೆ. ಅದು ಕರ್ತವ್ಯ ಅದು. ಆಮೇಲೆ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಸಹ ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ ಮಾಸ್ಟರ್ ಗ್ಲ್ಯಾಂಡ್. ಯಾವ್ದದು? ಪೀನಿಯಲ್ ಗ್ಲ್ಯಾಂಡ್ ಅಂತ ಅರ್ಥ. ಪೀನಿಯಲ್ ಗ್ಲ್ಯಾಂಡ್. ಸ್ನೇಹಿತರೆ, ಈ ಪೀನಿಯಲ್ ಗ್ಲ್ಯಾಂಡ್ ಹೆಂಗಿದೆ ಅಂದ್ರೆ ಒಂಥರ ಪೀ ಸೈಜ್, ಅಂದ್ರೆ ಒಂದು ಪೀನಟ್ ಅಂತ ಹೇಳ್ತೀವಲ್ಲ, ಅಷ್ಟು ಸೈಜ್ ಮಾತ್ರ ಇರ್ತದೆ. ಅದು ಮಿಡ್ ಬ್ರೈನ್ ಇರ್ತದೆ. ಮಿಡ್ ಬ್ರೈನ್ ಅಂದ್ರೆ ನಮ್ಮ ಬ್ರೈನ್ ಮೆದುಳಿದೆಲ್ಲ, ಅದರಲ್ಲಿ ಸೆಂಟರ್ ಪ್ರಾಂತದಲ್ಲಿ ಇರ್ತದೆ. ಆದ್ರೆ ಅದು ಕನೆಕ್ಷನ್ ಬಂದು ಇಲ್ಲಿಂದ, ಅಂದ್ರೆ ಇಲ್ಲಿಂದ ಕರೆಕ್ಟ್ ಆಗಿ ನೀವು ಇದರಿಂದ ಹಿಂದ್ಗಡೆ ಹೋದ್ರೆ ಕರೆಕ್ಟ್ ಮಿಡ್ ಬ್ರೈನ್ ಅಲ್ಲಿ. ಅದನ್ನು ಎಲ್ಲಿರ್ತದೆ ಅಂದ್ರೆ ಈ ಸ್ಪೈನಲ್ ಕಾರ್ಡ್ ಇದೆಲ್ಲ, ಅಂದ್ರೆ ನಮ್ಮ ಬೆನ್ನು ಮೂಲ, ಈ ಬೆನ್ನು ಮೂಲ ಎಂಡ್ ಆಗ್ತಾ ಇರುವಾಗ ಬ್ರೈನ್ ಅಲ್ಲಿ ಹೊರಗಡೆ ಕನೆಕ್ಟ್ ಮಾಡ್ತದಲ್ಲ, ಬೆನ್ನು ಮೂಲನು ಮೆದುಳು ಕನೆಕ್ಟ್ ಇದೆ, ಕನೆಕ್ಷನ್ ಇರ್ತದೆ ಅಲ್ವಾ? ಯಾವಾಗ್ಲೂ ಈ ಬೆನ್ನು ಮೂಲೆ ಮತ್ತೆ ಈ ಮೆದುಳು ಎರಡನ್ನು ಸಂಪರ್ಕವಾಗಿ ಕನೆಕ್ಷನ್ ಇರ್ತದೆ. ಆ ಬೆನ್ನು ಮೂಲೆ ಎಲ್ಲಿ ಎಂಡ್ ಆಗುತ್ತೋ ಆ ಪ್ರಾಂತದಲ್ಲಿ ಈ ಎಲ್ಲ ಇಡೀ ಈ ಮೆದುಳು ಮಧ್ಯಭಾಗದಲ್ಲಿ, ಅದೇ ಮಿಡ್ ಬ್ರೈನ್ ಅಂತ ಕರಿತೀವಿ, ಅಲ್ಲಿ ಇರ್ತದೆ ಈ ಪೀನಿಯಲ್ ಗ್ಲ್ಯಾಂಡ್. ಈ ಪೀನಿಯಲ್ ಗ್ಲ್ಯಾಂಡ್ ಯಾವ ತರ ಕೆಲಸ ಮಾಡುತ್ತೆ, ಏನೇನು ವ್ಯವಹಾರಗಳಿಂದ್ರೆ ಈ ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ ತಿಳ್ಕೊಳಕ್ ಹೋದ್ರೆ ನಿಜವಾಗಿ ಸೈಂಟಿಸ್ಟ್ಗೂ ಇನ್ನೂ ಅರ್ಥ ಆಗಿಲ್ಲ. ಅಂದ್ರೆ ಸೈಂಟಿಸ್ಟು ಮತ್ತೆ ಡಾಕ್ಟರ್ಸ್ ಯಾರು ತಜ್ಞರು ಇದ್ದಾರೋ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಫುಲ್ ಅರ್ಥ ಆಗಿಲ್ಲ ಅವ್ರಿಗೆ. ಯಾಕಂದ್ರೆ ಇದು ಒಂದು ಕೆಲಸ ಮಾಡೋದಲ್ಲ ನೋಡಿ, ಇಡೀ ನಮ್ಮ ಜೀವನ ಚರ್ಯಗಳು, ನಮ್ಮ ದೇಹದಲ್ಲಿ ಯಾವ ಟೈಮಲ್ಲಿ ಏನಾಗಬೇಕು, ಇದು ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೀವಲ್ಲ, ಈ ಪೀನಿಯಲ್ ಗ್ಲ್ಯಾಂಡ್ ಬಯೋಲಾಜಿಕಲ್ ಕ್ಲಾಕ್ ತರನೇ ಕೆಲಸ ಮಾಡ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ.
ಅಷ್ಟು ಸಾಮಾನ್ಯವಲ್ಲ ಈ ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋದು. ಅಂದ್ರೆ ನಮ್ಮ ದೇಹದಲ್ಲಿ ನಡೀತಾ ಇರೋಂಥ ಎಲ್ಲಾ ಚರ್ಯಗಳು ನೋಡಿ, ಕ್ಲೀನ್ಸಿಂಗು ಅಂದ್ರೆ ಒಂಥರ ಶುದ್ಧೀಕರಣ ಯಾವಾಗ ಆಗ್ಬೇಕು? ನೈಟ್ ಆಗ್ಬೇಕು. ಇಡೀ ನೈಟು ನಾವು ಅದಕ್ಕೆ ದೇಹಕ್ಕೂ ಯಾಕೆ ರೆಸ್ಟ್ ಕೊಡ್ತೀವಿ ಅಂದ್ರೆ, ದೇಹಕ್ಕೆ ಯಾಕೆ ವಿಶ್ರಾಂತಿ ಕೊಡ್ತೀವಿ ಅಲ್ಲಿ? ವಿಶ್ರಾಂತಿ ಕೊಡೋದಕ್ಕೆ ಕಾರಣ ನೈಟ್ ಎಲ್ಲ ಶುದ್ಧೀಕರಣ ಆಗ್ತಾ ಇರಬೇಕು. ಯಾವುದೇ ವಿಶ್ರಾಂತಿ ಅನ್ನೋದು ಆ ಟೈಮಲ್ಲೇ ಶುದ್ಧೀಕರಣ, ಸ್ವಚ್ಛಗೊಳಿಸ್ಕೊಳ್ಳೋದು, ಎಲ್ಲಾ ಅವಯವಗಳು ಏನೇನು ವಿಷ ಪದಾರ್ಥಗಳಿದೆ ನಮ್ಮ ದೇಹದಲ್ಲಿ ಎಲ್ಲ ತ್ಯಜಿಸ್ಬೇಕಲ್ಲ. ಎಲ್ಲ ತ್ಯಜಿಸ್ಬೇಕಂದ್ರೆ ಎಲ್ಲಿ ಕಲಿಸ್ಬೇಕು? ದೊಡ್ಡ ಕಲ್ಲು ಕಲಿಸ್ಬೇಕು. ದೊಡ್ಡ ಕಲ್ಲು ಕಲಿಸ್ಬೇಕಂದ್ರೆ ಅದೆಲ್ಲ ಯಾರು ಮಾಡ್ತಾರೆ? ಸೊ ನಮ್ಮ ದೇಹ ಒಳಗಡೆ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆಯೋ, ಸಾರಿ, ಈ ಪೀನಿಯಲ್ ಗ್ಲ್ಯಾಂಡ್ ಏನಿದೆಯೋ ಅದು ಸಿಗ್ನಲ್ ಕೊಡುತ್ತೆ. ಅದು ಸಿಗ್ನಲ್ ಕೊಟ್ಟ ತಕ್ಷಣ, ಅದೇ ನೀವು ಲೈಟ್ ಸ್ವಿಚ್ ಆಫ್ ಮಾಡಿ ಮಲಗೊಂಡ ತಕ್ಷಣ ಏನಾಗ್ತದೆ? ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಉತ್ಪನ್ನ ಆಗುತ್ತೆ, ಮೆಲಟೋನಿನ್ ಅಂತ. ಈ ಮೆಲಟೋನಿನ್ ಏನಾಗ್ತದೆ, ಏನ್ ಮಾಡ್ತದೆ? ಹೋಗಿ ಪ್ರತಿಯೊಂದು ಅವಯವಕ್ಕೆ ಹೇಳತ್ತೆ, ಪ್ರತಿಯೊಂದು ಅವಯವಕ್ಕೂ ಸಿಗ್ನಲ್ ಕೊಡುತ್ತೆ, ನೀವು ಸ್ವಚ್ಛಗೊಳಿಸ್ಕೊಳ್ಳಿ, ಈಗ ಟೈಮ್ ಬಂದಿದೆ, ಸ್ವಚ್ಛಗೊಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಡೀ ನೈಟ್ ಈ ಸ್ವಚ್ಛಗೊಳಿಸ್ಕೊಂಡೋದು, ಶುದ್ಧೀಕರಣ ಆಗೋದು ಪ್ರಧಾನವಾಗಿರ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆಗ್ತಾ ಇರುವಾಗ ಈ ಪೀನಿಯಲ್ ಗ್ಲ್ಯಾಂಡ್ ಅಂದ್ರೆ ಮಾಸ್ಟರ್ ಗ್ಲ್ಯಾಂಡ್ ಇದು. ಇಂಥ ದೊಡ್ಡ ವ್ಯವಹಾರ ಅಂದ್ರೆ ಈ ಬಯೋಲಾಜಿಕಲ್ ಕ್ಲಾಕ್ ತರ ಕೆಲಸ ಮಾಡಿ ಇದೆಲ್ಲ ನಮ್ಮ ಇಡೀ ದೇಹನೇ ನಿರ್ವಹಿಸ್ತಾ ಇರ್ತದೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಯಾವಾಗ ಹಸುವಾಗಬೇಕು? ಈಗ ಸನ್ ಬರ್ತಾ ಇದೆ ಅಂದ್ರೆ, ಸನ್ ಎನರ್ಜಿ ಏನು ಅಂದ್ರೆ ನಮ್ಮ ಸೂರ್ಯನಿಂದ ಬೆಳಕು ಬರ್ತದೆ. ಬೆಳಗ್ಗೆ ಬಂದ ತಕ್ಷಣ ಅದು ನಮ್ಮ ಕಣ್ಣಿಂದ ಒಳಗಡೆ ಹೋಗಿ ಪೀನಿಯಲ್ ಗ್ಲ್ಯಾಂಡ್ಗೆ ಹೋಗ್ಬಿಡ್ತದೆ. ಅದು ಪೀನಿಯಲ್ ಗ್ಲ್ಯಾಂಡ್ಗೆ ಹೋದ ತಕ್ಷಣ ಅಲ್ಲಿಗೆ ಒಂದು ಸಿಗ್ನಲ್ ಬರುತ್ತೆ, ಏನಂತಂದ್ರೆ ಈಗ ಅಂದ್ರೆ ಸೂರ್ಯೋದಯ ಆಗಿದೆ. ಅಂದ್ರೆ ಅವಾಗ ಅದಕ್ಕೆ ತಕ್ಕಂತ ಏನೇನು ವ್ಯವಹಾರಗಳು ಬೇಕು ದೇಹದಲ್ಲಿ ಅದೆಲ್ಲಾನು ಉತ್ಪನ್ನ ಮಾಡ್ತಾ ಹೋಗ್ತದೆ. ಅಂದ್ರೆ ಅದೆಲ್ಲ ಆಕ್ಟಿವೇಟ್ ಮಾಡ್ತಾ ಹೋಗ್ತದೆ, ಸಕ್ರಿಯಗೊಳಿಸ್ತಾ ಹೋಗ್ತದೆ. ಈಗ ಬೆಳಗ್ಗೆ ಸೂರ್ಯೋದಯ ಆದ ತಕ್ಷಣ ಏನಾಗ್ತದೆ? ದೇಹ ಒಳಗಡೆ ಮತ್ತೆ ಒಂಥರ ಹಸು ಸ್ಟಾರ್ಟ್ ಆಗೋದು, ಮತ್ತೆ ಒಂದ್ಸಲ ಏನಂದ್ರೆ ಅಂದ್ರೆ ಬೆಳಗ್ಗೆನೆ ಆಗ್ತದೆ. ಮತ್ತೆ ಸ್ವಲ್ಪ ಈ ಹಾರ್ಮೋನ್ಗಳ ಉತ್ಪನ್ನ, ಏನೇನು ಹಾರ್ಮೋನ್ಗಳು ಉತ್ಪನ್ನ ಆಗ್ಬೇಕು ಇದೆಲ್ಲಾನು ಈ ಪೀನಿಯಲ್ ಗ್ಲ್ಯಾಂಡೇ ಮಾಡ್ತಾರಂತ ಕೆಲಸ ಇದು. ನಮ್ಗೆ ಯಾವುದೇ ನೋಡಿ, ಬೆಳಗ್ಗೆ ಹಸುವಾಗುವಾಗ ನಾವು ಊಟ ಮಾಡಕ್ ಹೋದ್ರೆ ಅದಕ್ಕೆ ಬೇಕಂತ ಹಾರ್ಮೋನ್ಸ್ ಬೇಕಲ್ಲ, ಎಂಜೈಮ್ಸ್ ಎಲ್ಲ ನಿಮ್ಮ ಲಿವರ್ ಎಲ್ಲ ಪ್ರೊಡ್ಯೂಸ್ ಮಾಡ್ತದೆ, ಓಕೆ, ಪಚನ ಮಾಡಕ್ಕೆ. ಮತ್ತೆ ಹಾರ್ಮೋನ್ಸ್ ಬೇಕಾಗಿರೋದು ಮೇಲೆದಿಂದ ಬರೋದು, ಅದು ಪಿಟ್ಯೂಟರಿ ಗ್ಲ್ಯಾಂಡ್. ಆ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನೋದಕ್ಕೆ ಅದನ್ನು ಕಂಟ್ರೋಲ್ ಮಾಡೋದು ಪೀನಿಯಲ್ ಗ್ಲ್ಯಾಂಡ್. ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಟೈಮಿಂಗ್ ಸೆಟ್ ಮಾಡ್ತದೆ ದೇಹಕ್ಕೆ, ಯಾವಾಗ ಯಾವಾಗ ಸ್ವಚ್ಛಗೊಳಿಸ್ಕೋಬೇಕು, ಯಾವಾಗ ಡೈಜೆಷನ್ ಆಗಬೇಕು. ಸೊ ಡೈಜೆಷನ್ ಯಾವ ತರ ಶುರು ಆಗುತ್ತೆ, ಯಾವ ತರ ಎಂಡ್ ಆಗುತ್ತೆ, ಪ್ರತಿಯೊಂದನ್ನು ಆ ಟೈಮಿಂಗ್ಸ್ ಎಲ್ಲದು ಪ್ರತಿಯೊಂದನ್ನು ಪೀನಿಯಲ್ ಗ್ಲ್ಯಾಂಡ್ ಸೆಟ್ ಮಾಡ್ಬೇಕು ಅಲ್ವಾ? ಅದೊಂದೆಲ್ಲ ಸ್ನೇಹಿತರೆ. ಇದು ಇದು ನಾವು ಹೇಳ್ತಾ ಇರೋದು, ಇದು ಒಂಥರ ದೇಹ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಇನ್ನು ನೋಡಿದ್ರೆ ಆಧ್ಯಾತ್ಮಿಕ ಪರವಾಗಿ ಏನಿದೆ ಅಂದ್ರೆ, ಆಧ್ಯಾತ್ಮಿಕ ಪರವಾಗಿ ಇಷ್ಟುವರೆಗೂ ಪೂರ್ತಿ ತಿಳುವಳಿಕೆ ಯಾರಿಗೂ ಬಂದಿಲ್ಲ. ಯಾವ್ದಕ್ಕೂ? ಈ ಪೀನಿಯಲ್ ಗ್ಲ್ಯಾಂಡ್ಗೆ. ಏನಂತಂದ್ರೆ ಇದೇನ್ ಮಾಡುತ್ತೆ ಗೊತ್ತಾ? ಈ ಪೀನಿಯಲ್ ಗ್ಲ್ಯಾಂಡ್ ಒಂದು ಆಂಟಿನಾ ತರ, ಒಂದು ಆಂಟಿನಾ ಇದೆಯಲ್ಲ, ನಮ್ಮ ಟಿವಿಗೆ ಆಂಟಿನಾ ಇರುತ್ತೆ ನೋಡಿ, ಟಿವಿ ಆಂಟಿನಾ ಹೋಗಿ ಸ್ಯಾಟಲೈಟ್ ಕನೆಕ್ಟ್ ಆಗ್ತಲ್ಲ, ಅದೇ ತರ ನಮ್ಮ ದೇಹ ಒಳಗಡೆ ಇದ್ದು ಈ ಪೀನಿಯಲ್ ಗ್ಲ್ಯಾಂಡ್ ಅದು ಎಲ್ಲಿ ಕನೆಕ್ಟ್ ಆಗ್ತದೆ ಗೊತ್ತಾ? ಡೈರೆಕ್ಟ್ ಯೂನಿವರ್ಸ್ ಕನೆಕ್ಟ್ ಆಗಿರ್ತದೆ. ಅಂದ್ರೆ ಯೂನಿವರ್ಸ್ ಅಂದ್ರೆ ಕಾಸ್ಮೋಸ್ಗೆ, ಈ ವಿಶ್ವಕ್ಕೆ ಕನೆಕ್ಟ್ ಆಗಿರ್ತದೆ. ಆ ವಿಶ್ವದಿಂದ ಬರುವಂತ ಶಕ್ತಿ ಮತ್ತೆ ಏನೇ ಇನ್ಫಾರ್ಮೇಶನ್, ಮೆಸೇಜ್ ಏನ್ ಬಂದ್ರು ಅಲ್ಲಿ ಬರ್ಬೇಕಾಗತ್ತೆ. ಅಲ್ಲಿ ಬಂದು ಅಲ್ಲಿಂದ ಮತ್ತೆ ನಮ್ಮ ದೇಹ ಒಳಗಡೆ ಸಬ್ ಕಾನ್ಶಿಯಸ್ ಮೈಂಡ್ಗೂ ಎಲ್ಲದಕ್ಕೂ ತಲುಪಿಸ್ತಾ ಇರ್ತೀವಿ. ಅರ್ಥ ಆಯ್ತಾ? ಸೊ ಅಂದ್ರೆ ಅಷ್ಟು ಪ್ರಾಮುಖ್ಯವಾಗಿರ್ತದೆ. ಇನ್ನು ಆದ್ರೆ ಪೂರ್ತಿ ರಿಸರ್ಚ್ ಅನ್ನೋದು ಆಗ್ತಾ ಇದೆ, ಬಟ್ ಅಷ್ಟು ರಿಸರ್ಚ್ ಆಗಿ ಇನ್ನೂ ತಿಳುವಳಿಕೆ ಅದೆಲ್ಲ ಇನ್ನೂ ಬಂದಿಲ್ಲ. ಸೊ ಇನ್ನು ಸ್ವಲ್ಪ ಸಮಯ ಆಗ್ಬೋದು. ಅದು ನಾವು ಖಂಡಿತವಾಗಿ ವೇಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಯಾವುದೇ ನಾವು ಮಾಡಿದ್ರೆ, ಈ ಮುದ್ರಗಳು ಮಾಡಿದ್ರೆ ಏನಾಗ್ತದೆ? ಸೊ ನೋಡಿ, ಈ ಮುದ್ರಗಳು ಮಾಡಿದ ಮೇಲೆ, ಆ ಮುದ್ರ ಮಾಡಿದ್ರೆ ಖಂಡಿತವಾಗಿ ನಮ್ಮ ಹೊರಗಡೆ ಇರುವಂತ ಈ ಶಕ್ತಿ, ಅಂದ್ರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಅಂತ ನಿನ್ನೆ ನಾನು ಹೇಳಿದ್ದೀನಿ. ಆ ಎನರ್ಜಿ ಅನ್ನೋದು ನಮ್ಮ ಈ ಕೈ ಬೆರಳುಗಳು ಕೊನೆ ಭಾಗದಿದೆಯಲ್ಲ, ಅಲ್ಲಿಂದ ಮತ್ತೆ ಇನ್ನೊಂದು ಬೆರಳಿಗೆ ನಾವು ಟಚ್ ಮಾಡಿದ ಮೇಲೆ ಅಲ್ಲಿಂದ ಆ ಶಕ್ತಿ ಒಳಗಡೆ ಹೋಗಿ ಮತ್ತೆ ಅದು ಬ್ರೈನ್ ತಲುಪಿಸ್ತದೆ. ಆ ಬ್ರೈನ್ ಅಲ್ಲಿ ಇರುವಂತ ಸ್ವಲ್ಪ ಸೆಂಟರ್ಸ್ ಇದೆ ನೋಡಿ. ಈ ಬ್ರೈನ್ ಅಲ್ಲಿ ಏನಿರ್ತದೆ ಅಂದ್ರೆ, ಒಂದು ಕನಿಷ್ಠ ಪಕ್ಷದಲ್ಲಿ ನಮ್ಗೆ ಬ್ರೈನ್ ಒಳಗಡೆ 24 ಪಾಯಿಂಟ್ಸ್ ಇದೆ. 24 ಪಾಯಿಂಟ್ಸ್ ಅಂದ್ರೆ ಏನೇನ್ ಪಾಯಿಂಟ್ಗಳಂದ್ರೆ, ಆ ಪಾಯಿಂಟ್ಗಳೆಲ್ಲ ಒಂದೊಂದು ಅಂಗಕ್ಕೆ ಸಂಬಂಧಿಸಿದ ಪಾಯಿಂಟ್ಸ್. ಅದೆಲ್ಲ ಒಂದೊಂದು ಅಂಗಕ್ಕೆ ಒಂದೊಂದು ಪಾಯಿಂಟ್ಸ್ ಅದು ಒಳಗಡೆ ಈಗಾಗಲೇ ಇರ್ತದೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೋಬೇಕು. ಅಂದ್ರೆ ನೋಡಿ, ಈ ಮೊಣಗಾಲಿಗೂ ಮತ್ತೆ ಈ ಹೆಬ್ಬೆ ಅಂದ್ರೆ ಈ ಪಾದಗಳಿಗೂ, ಮತ್ತೆ ಶೋಲ್ಡರ್ಗೂ, ಮತ್ತೆ ಯಾವುದೇ ಇಲ್ಲಿ ಕೈಗಳಿಗೂ
ಪ್ರತಿಯೊಂದು ಪ್ರತಿಯೊಂದು ಈ ಕಣ್ಣುಗೆ ಸಂಬಂಧಿಸಿರೋದು, ಮೂಗು ಸಂಬಂಧಿಸಿರೋದು, ಲಿವರ್ ಸಂಬಂಧಿಸಿರೋದು, ಪ್ರತಿಯೊಂದು ಅಂಗಕ್ಕೆ ಸಂಬಂಧಿಸಿದಂತ ಎಲ್ಲಾ ವಿಧ ವಿಧ ಈ ಅಂಗಗಳಿಗೆ ಸಂಬಂಧಿಸಿದ ಪಾಯಿಂಟ್ಸ್ ಎಲ್ಲ ನಮ್ಮ ಬ್ರೈನ್ ಒಳಗಡೆ ಇರುತ್ತೆ. ಓಕೆ, ಅದನ್ನೇ ನಾವು ಆ ಪ್ರಾಂತ ಏನಂತ ಕರಿತೀವಿ ಅಂದ್ರೆ ಕೋರ್ಟೆಕ್ಸ್ ಅಂತ ಕರಿತೀವಿ. ಕೋರ್ಟೆಕ್ಸ್, ಆ ಕೋರ್ಟೆಕ್ಸ್ ಪ್ರಾಂತದಲ್ಲಿ ಏನಾಗ್ತದೆ, ಇವೆಲ್ಲಾನು ಇರುತ್ತೆ. ಮಿಡ್ ಬ್ರೈನ್ ಅಲ್ಲಿ ಪಿನಿಯಲ್ ಗ್ಲ್ಯಾಂಡ್ ಅಂತ ಹೇಳಿದೀನಿ, ಅದು ಬಿಟ್ಟು ಮತ್ತೆ ಕೋರ್ಟೆಕ್ಸ್ ಅಂತ ಪ್ರಾಂತ ಇದೆಯಲ್ಲ, ಅದರಲ್ಲಿ ಎಲ್ಲಾ ಅಂಗಗಳಿಗೆ ಸಂಬಂಧಿತ ಪಾಯಿಂಟ್ಸ್ ಎಲ್ಲ ಅಲ್ಲೇ ಇರುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಅವಾಗ ಈ ಪಾಯಿಂಟ್ಸ್ ಎಲ್ಲಾನು ಏನಾಗ್ತದೆ ಅಂದ್ರೆ, ಈ ಪಾಯಿಂಟ್ಸ್ ಎಲ್ಲ ಆಕ್ಟಿವೇಟ್ ಮಾಡ್ತಾ ಇರ್ತದೆ. ಯಾವುದು ಒಂದು ಮುದ್ರೆ, ಯಾವುದೇ ಒಂದು ಮುದ್ರೆ ಮಾಡಿದ್ರೆ ಹಸ್ತದಲ್ಲಿ, ಆ ಶಕ್ತಿ ನಾವು ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ವಿದ್ಯುತ್ ಶಕ್ತಿನ ನಾವು ತಿರ್ಗಾ ಮತ್ತೆ ಇನ್ನೊಂದು ಬೆರ್ಲಿಂದ ಮತ್ತೆ ಬ್ರೈನ್ ತಲುಪಿಸ್ತೀವಲ್ಲ, ಅದು ಹೋಗಿ ನಮ್ಮ ಬ್ರೈನ್ ಅಲ್ಲಿ, ಸೊ ನಾವು ಯಾವ ಮುದ್ರ ಮಾಡ್ತೀವೋ ಅಂದ್ರೆ ಈಗಾಗಲೇ ನಾವು ತಿಳುವಳಿಕೆ ಇದೆ ಅಂದ್ರೆ ಮುದ್ರಾ ವಿಜ್ಞಾನದಲ್ಲಿ ಈಗಾಗಲೇ ಹೇಳಿದ್ದಾರೆ ಯಾವ ಮುದ್ರಾ ಮಾಡಿದ್ರೆ ಏನ್ ಕೆಲಸ ಮಾಡತ್ತೆ, ಯಾವ ಅವಯವಕ್ಕೆ ಸಂಬಂಧಿಸಿರೋದು, ಅಂದ್ರೆ ಯಾವ ಅಂಗಕ್ಕೆ ಸಂಬಂಧಿತ ಅದರಲ್ಲಿ ಹೊರಗಡೆ ಅಂದ್ರೆ ಏನಾಗ್ತದೆ, ಸ್ವಚ್ಛಗೊಳಿಸ್ಕೊಂತೀವಿ, ಇಲ್ಲ ಅಂದ್ರೆ ಅದರಲ್ಲಂತ ವ್ಯಾಧಿ ನಯ ಮಾಡ್ತೀವಿ ಅಲ್ವಾ. ಸೊ ವ್ಯಾಧಿ ನಯ ಮಾಡ್ಬೇಕಂದ್ರೆ ಏನ್ ಬೇಕು, ಪ್ರತಿ ಅಂಗದಲ್ಲಿ ಏನ್ ಬೇಕಾಗತ್ತೆ, ಅದಕ್ಕೆ ಬೇಕಾಗಿರೋ ಪ್ರಾಣಶಕ್ತಿ ಈಗಾಗಲೇ ತಿಳ್ಕೊಂಡಿದ್ವಿ. ಸೊ ನಾವು ಕೂಲಂಕುಷವಾಗಿ ತಿಳ್ಕೊಂಡಿದ್ವಿ ಏನಂತ, ಪ್ರತಿ ಅಂಗ ಒಳಗಡೆ ಜೀವಕೋಶಗಳು ಚೆನ್ನಾಗಿರ್ಬೇಕು. ಜೀವಕೋಶಗಳು ಚೆನ್ನಾಗಿರ್ಬೇಕಂದ್ರೆ ಅದು ಬೇಕಾಗಿರೋದು ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಅನ್ನೋದು ಈ ಮುದ್ರದಲ್ಲಿ ನಾವು ಮುದ್ರ ಮಾಡುವಾಗ ಏನಾಗ್ತದೆ, ಮುದ್ರ ಮಾಡುವಾಗ ಖಂಡಿತವಾಗಿ ಆ ಪ್ರಾಣಶಕ್ತಿ ಆ ಪ್ರತಿ ಅಂಗಕ್ಕೆ ಸೇರ್ಕೊಂತದೆ. ಯಾವ ತರ ಅಂದ್ರೆ, ಒಂದು ಈ ಕೊನೆ ಬೆರ್ಲಿಂದ ಈ ಈ ನಮ್ಮ ಬೆರ್ಲು ಕೊನೆ ಭಾಗದಿಂದ ಇನ್ನೊಂದು ಬೆರ್ಲು ಇಂದ ಅಲ್ಲಿಂದ ಹೋಗಿ ಅಲ್ಲಿಂದ ಆ ಶಕ್ತಿ ಪ್ರಸಾರಣ ಆಗಿ ಬ್ರೈನ್ ಸೇರುತ್ತೆ. ಬ್ರೈನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪಾರ್ಟ್ಸ್ ಅಂದ್ರೆ ಈ ಕಣ್ಣಿಗೆ ಸಂಬಂಧಿತ, ಮೂಗು ಸಂಬಂಧಿತ, ಸಪೋಸ್ ನಮ್ಗೆ ಒಂದು ಮುದ್ರ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ, ಒಂದು ಯಾವುದು ಅಪಾನ ವಾಯು ಮುದ್ರ ಮಾಡ್ತಾ ಇದ್ವಿ ಅಲ್ವಾ, ಈ ತರ ಅಪಾನ ವಾಯು ಮುದ್ರ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇದು ಯಾವ್ದು ಸಂಬಂಧಿತದು, ಇದು ಹೃದಯಕ್ಕೆ ಸಂಬಂಧಿತ ಅಂದ್ರೆ ಹಾರ್ಟ್ಗೆ ಸಂಬಂಧಿತ. ಈ ಹಾರ್ಟ್ ಸಂಬಂಧ ಎಲ್ಲಿರ್ತದೆ, ಪಾಯಿಂಟ್ಸ್ ಬ್ರೈನ್ ಅಲ್ಲಿ ಇರ್ತದೆ. ಈಗ ಈ ತರ ಮಾಡಿದ ತಕ್ಷಣ ನೋಡಿ, ಈ ತರ ಇದು ಹೋಗಿ ಇಲ್ಲಿ ಟಚ್ ಮಾಡಿದ್ವಿ, ಈ ತರ ಈ 2 ಪಾಯಿಂಟ್ ಟಚ್ ಮಾಡಿದ್ವಿ. ಈಗ ನೋಡಿದ್ರೆ ಈ ಎರಡು ಅಂದ್ರೆ ಈ ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳಿಂದ ಬಂದಿರುವಂತ ಈ ವಿದ್ಯುದಯಸ್ಕಾಂತ ಕ್ಷೇತ್ರ, ವಿದ್ಯುದಯಸ್ಕಾಂತ ಶಕ್ತಿ ಈ ಒಳಗಡೆ ಈ ಹೆಬ್ಬೆರಳಿಂದ ಒಳಗಡೆ ಹೋಗುತ್ತೆ. ಈ ತರ ಟಚ್ ಮಾಡಿದ ತಕ್ಷಣ ಇಲ್ಲಿಂದ ಮೆದುಳಿಗೆ ಸೇರುತ್ತೆ. ಮೆದುಳಲ್ಲಿ ಒಂದು ಪಾಯಿಂಟ್ ಇರುತ್ತೆ ಯಾವ್ದಕ್ಕೆ, ಹೃದಯಕ್ಕೆ ಸಂಬಂಧಿತ. ಅಲ್ಲಿಗೆ ಹೋಗಿ ಅಲ್ಲಿ ಆಕ್ಟಿವೇಟ್ ಮಾಡುತ್ತೆ. ಅಲ್ಲಿ ಆಕ್ಟಿವೇಟ್ ಮಾಡಿದ ತಕ್ಷಣ ಏನಾಗ್ತದೆ ಗೊತ್ತಾ, ಅಲ್ಲಿಂದ ನೇರ ಶಕ್ತಿ ಪ್ರಸಾರಣ ನಮ್ಮ ಹೃದಯಕ್ಕೆ ಸೇರ್ಕೊತದೆ. ಅವಾಗ ಶಕ್ತಿ ಪ್ರಸಾರಣ ಕರೆಕ್ಟ್ ಆಗಿ ಆಗಿದ್ರೆ ಏನಾಗ್ತದೆ, ಆ ಹೃದಯ ಒಳಗಡೆ ಯಾವ್ದಾವ್ದು ಜೀವಕೋಶಗಳಿದೆಯೋ ಜೀವಕೋಶಕ್ಕೆ ಎಲ್ಲಾನು ಒಳ್ಳೆ ಪ್ರಾಣಶಕ್ತಿ ಸಿಗತ್ತೆ. ಅವಾಗ ಆ ಮುದ್ರದಿಂದ ಆ ಹೃದಯಕ್ಕೆ ಸಂಬಂಧಿತ ಅನಾರೋಗ್ಯ ಏನಾದಿದ್ರೆ, ಜೀವಕೋಶಗಳು ಆರೋಗ್ಯವಂತವಾಗಿ ಶಕ್ತಿವಂತವಾಗ್ತದಲ್ಲ, ಖಂಡಿತವಾಗಿ ಅನಾರೋಗ್ಯ ಎಲ್ಲ ಒಟ್ಟೋಗ್ತದೆ. ಈ ತರ ಕೆಲಸ ಮಾಡ್ತದೆ ಪ್ರತಿಯೊಂದು ಹೃದಯ, ಪ್ರತಿಯೊಂದು ಯಾವುದೇ ಅವಯವ ತಗೊಳ್ಳಿ, ಅದಕ್ಕೆ ಸಂಬಂಧಿತ ಒಂದು ಪಾಯಿಂಟ್ ಕೋರ್ಟೆಕ್ಸ್ ಒಳಗಡೆ ಇರ್ತದೆ. ಕೋರ್ಟೆಕ್ಸ್ ಒಳಗಡೆ ಆ ಕೋರ್ಟೆಕ್ಸ್ ಅಲ್ಲಿ ಹೋಗಿ ಆಕ್ಟಿವೇಟ್ ಮಾಡುವಂತ ಕೆಲಸ ಈ ಮುದ್ರ ಮಾಡ್ತಾ ಇರ್ತದೆ. ಆತರ ಈ ಮುದ್ರ ಮತ್ತೆ ಅಂಗಗಳು, ಮುದ್ರ ಮತ್ತೆ ಬ್ರೈನ್ ಅಂದ್ರೆ ಮುದ್ರ ಮತ್ತೆ ಮೆದುಳು ಸಂಪರ್ಕ ಯಾವಾಗಲೂ ಸಂಪರ್ಕದಲ್ಲಿ ಇರ್ತದೆ. ಯಾವುದೇ ಮುದ್ರ ಮಾಡಿದ್ರೆ ಬ್ರೈನ್ಗೆ ಸಂಪರ್ಕ, ಮೊದಲನೇದು ಬ್ರೈನ್ ಸಂಪರ್ಕ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ, ಸೊ ಈ ಬ್ರೈನ್ ಸಂಪರ್ಕ ಆಗುವಾಗ ಖಂಡಿತವಾಗಿ ಏನಾಗ್ತದೆ, ಆ ಬ್ರೈನ್ ಸಂಪರ್ಕ ಆದ ತಕ್ಷಣ ಆ ಬ್ರೈನ್ ಹೋಗಿ ಏನ್ ಮಾಡ್ತದೆ, ಆ ಪರ್ಟಿಕ್ಯುಲರ್ ಅಂದ್ರೆ ಆ ಪ್ರತ್ಯೇಕ ಅಂಗಕ್ಕೆ ಸಿಗ್ನಲ್ ಕೊಡುತ್ತೆ, ಶಕ್ತಿ ಪ್ರಸಾರ ಮಾಡುತ್ತೆ. ಯಾವುದಿಂದ, ನಾಡಿಗಳಿಂದ ಪ್ರಸಾರಣ ಆಗುತ್ತೆ. ಪ್ರಸಾರಣ ಆದ ತಕ್ಷಣ ಜೀವಕೋಶಗಳು ಉತ್ತೇಜಿತವಾಗಿ ಖಂಡಿತವಾಗಿ ಆರೋಗ್ಯವನ್ನು ತಂದು ಕೊಡ್ತದೆ. ಯಾವುದೇ ಅನಾರೋಗ್ಯ ಕೊಟ್ಟೋಗ್ತದೆ. ಸೊ ಈ ತರ ಇರ್ತದೆ ಸ್ನೇಹಿತರೆ. ಸೊ ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ಮುದ್ರ ಅನ್ನೋದು ಅಷ್ಟು ಈಸಿಯಾಗಿ ನಾವು ತಿಳ್ಕೊಳ್ಳುವಂತ ಇದಿಲ್ಲ. ಅಂದ್ರೆ ನಾವು ಅನ್ಕೊಂತೀವಲ್ಲ, ಈ ಮುದ್ರಾ ಅನ್ನೋದು ಏನಿದೆ, ಸುಮ್ನೆ ಕೈ ಇಟ್ಕೊಂತೀವಿ, ಈಗ ಇಟ್ಕೊಂತೀವಿ ಅಂತ ಅನ್ಕೊಂತೀವಿ. ಬಟ್ ಪ್ರಧಾನವಾಗಿ ತುಂಬಾ ಪರಿಣಾಮ ತೋರಿಸ್ತದೆ ನಿಮ್ಮ ಮೆದುಳು ಮೇಲೆ. ಸೊ ಪರ್ಟಿಕ್ಯುಲರ್ ಆಗಿ ಮೆದುಳು ಮೇಲೆ ಅರ್ಥ ಮಾಡ್ಕೊಳ್ಳಿ. ಸೊ ಈ ಪೀನಿಯಲ್ ಗ್ಲ್ಯಾಂಡ್ ಈಗಾಗಲೇ ಹೇಳಿದ್ವಿ. ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆನು ಸೊ ತಿಳ್ಕೊಂತ ಹೋದ್ರೆ ಸ್ವಲ್ಪ ಅದ್ಭುತವಾದ ಜ್ಞಾನ ಅದು. ಸೊ ಈಗ ನೋಡಿ, ಮಕ್ಕಳಿಗೆ ಪೀನಿಯಲ್ ಗ್ಲ್ಯಾಂಡು ಅವ್ರಿಗೆ ತುಂಬಾ ಆಕ್ಟಿವ್ ಆಗಿರುತ್ತೆ. ಸ್ವಲ್ಪ ವರ್ಷವರೆಗೂ ಅಂದ್ರೆ ಒಂದು 3 ರಿಂದ 5 ವರ್ಷವರೆಗೂ ಆ ಪೀನಿಯಲ್ ಗ್ಲ್ಯಾಂಡ್ ತುಂಬಾ ಆಕ್ಟಿವ್ ಆಗಿ ಉತ್ತೇಜಿತವಾಗಿರುತ್ತೆ. ಯಾರಿಗೆ, ಮಕ್ಕಳಿಗೆ. ಅದಕ್ಕೆ ಅವ್ರಿಗೂ ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇರ್ತದೆ. ಆದ್ರೆ 3 ರಿಂದ 5 ವರ್ಷ ಬಿಟ್ಟಿದ ಮೇಲೆ ಅದೇನ್ ಮಾಡ್ತದೆ, ತನ್ನ ಕೆಲಸನು ಲಿಮಿಟ್ ಮಾಡ್ಕೊಂಡು ಓನ್ಲಿ ನಮ್ಮ ದೇಹಕ್ಕೆ ಸಂಬಂಧಿತ ಯಾವುದೇ ಒಂಥರ ಟೈಮಿಂಗ್ಸ್ ಅಂದ್ರೆ ಬಯಾಲಜಿಕಲ್ ಕ್ಲಾಕ್ ತರ ಕೆಲಸ ಮಾಡುತ್ತೆ. ಮಿಕ್ಕಿದ ಕೆಲಸ ಎಲ್ಲ ಬಿಟ್ಬಿಡ್ತದೆ. ಓಕೆ, ಸೊ ಮತ್ತೆ ಅದು ಉತ್ಪನ್ನ ಮಾಡ್ಬೇಕಂದ್ರೆ ಮತ್ತೆ ಧ್ಯಾನ ಮಾಡ್ತಾ ಹೋದ್ರೆ
ಆ ಪೀನಿಯಲ್ ಗ್ಲ್ಯಾಂಡ್ ಮತ್ತೆ ಉತ್ಪನ್ನವಾಗಿ ಉತ್ತೇಜಿತವಾಗತ್ತೆ. ಅವಾಗ ನಮಗೂ ಸಹ ಸೊ ಅತ್ಯದ್ಭುತ ಶಕ್ತಿಗಳು ಅಂದ್ರೆ ಎಲ್ಲಾ ಶಕ್ತಿಗಳು ನಮ್ಗೆ ಸಿಗತ್ತೆ. ಅಂದ್ರೆ ಯಾವುದೇ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂದ್ರೆ ಸೊ ಅತೀಂದ್ರಿಯ ಶಕ್ತಿ, ಈ ಇಂದ್ರಿಯದಲ್ಲಿ ಬಿಟ್ಟು ಅತೀಂದ್ರಿಯ ಶಕ್ತಿ ಏನಿದೆಯೋ ಅದು ಸಿಗತ್ತೆ. ಮತ್ತೆ ನಮ್ಗೆ ಎಲ್ಲಾ ಪ್ರತಿಯೊಂದು ತಿಳುವಳಿಕೆ, ನಮ್ಗೆ ಯೂನಿವರ್ಸ್ ಇಂದ ಏನೇ ಮೆಸೇಜ್ ಬೇಕಂದ್ರೂ ಮೆಸೇಜ್ ನಮ್ಗೆ ಪಡೆಯಬಹುದು ಅಂತ ಅವಕಾಶ ಎಲ್ಲ ಪೀನಿಯಲ್ ಗ್ಲ್ಯಾಂಡ್ ಇಂದನೇ ಬರೋದು. ಅದಕ್ಕೆ ಧ್ಯಾನದಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಪ್ರಾಂತ ಅಂದ್ರೆ ಈ ಆಜ್ಞಾ ಚಕ್ರ ಪ್ರಾಂತ, ಅರ್ಥ ಮಾಡ್ಕೊಳ್ಳಿ, ಈ ಆಜ್ಞಾ ಚಕ್ರ ಪ್ರಾಂತ. ಸೊ ಈ ಆಜ್ಞಾ ಚಕ್ರ ಪ್ರಾಂತನೂ ಸಹ ಈ ಯಾವುದು ನಮ್ಮ ಮುದ್ರಗಳು ಆಕ್ಟಿವೇಟ್ ಮಾಡ್ತಾ ಹೋಗ್ತದೆ. ಪೀನಿಯಲ್ ಗ್ಲ್ಯಾಂಡ್ನು ಆಕ್ಟಿವೇಟ್ ಮಾಡುವಂತ ಅವಕಾಶ ಈ ಮುದ್ರಗಳಿದೆ. ಒಂದು ಶಾಂಭವಿ ಮುದ್ರ ಅಂತ ಇದೆ, ಶಾಂಭವಿ ಮುದ್ರ. ಅದು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಪೀನಿಯಲ್ ಗ್ಲ್ಯಾಂಡ್ ಉತ್ತೇಜಿತ ಮಾಡ್ಕೋಬಹುದು, ಅಷ್ಟು ಶಕ್ತಿ ಈ ಮುದ್ರಗಳಿಗಿದೆ, ಅರ್ಥ ಮಾಡ್ಕೊಳ್ಳಿ. ಅದೊಂದೇ ಲೆಕ್ಕ. ಕೇಚರಿ ಮುದ್ರ ಅಂತ ಇದೆ, ಕೇಚರಿ ಮುದ್ರ. ಈ ಕೇಚರಿ ಮುದ್ರ ಹೆಂಗಂದ್ರೆ ಈ ನಾಲ್ಗೆನು ಮೇಲೆ ಇಟ್ಬಿಟ್ಟು ಕೇಚರಿ ಮುದ್ರ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದು ಯೋಗದಲ್ಲಿ ಹೇಳ್ಕೊಡ್ತಾರೆ. ಸೊ ಅದನ್ನು ನಾವು ಈ 365 ಈ ದಿನದಲ್ಲಿ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ನಾವು ಕವರ್ ಮಾಡ್ತೀವಿ. ಆದ್ರೆ ಏನಾಗ್ತದೆ, ಆ ಮುದ್ರೆ ಎಷ್ಟು ಪ್ರಭಾವಿತ ಅಂದ್ರೆ ಆ ಮುದ್ರ ಕೇಸರಿ ಮುದ್ರ ಮಾಡ್ತಾ ಹೋದ್ರೆ ನಿಜವಾಗಿ ಒಂಥರ ಅಮೃತವೇ ನಮ್ಮ ಈ ಗಂಟ್ಲು ಬಲಗಡೆ ಬಂದ್ಬಿಡ್ತದೆ, ಅಷ್ಟು ಪ್ರಭಾವ ಇದೆ ಅದಕ್ಕೆ. ಅವಾಗ ಏನಾಗ್ತದೆ, ಯಾವುದೇ ಅವ್ರಿಗೆ ಒಂಥರ ಏನ್ ಹೇಳ್ತಾರೆ ಅಂದ್ರೆ ಕೇಸರಿ ಮುದ್ರ ಮಾಡ್ತಾ ಮಾಡ್ತಾ ಹೋದ್ರೆ ಡೆತ್ಲೆಸ್ ಆಗ್ತಾರೆ. ಅಂದ್ರೆ ಸಾವೇ ಇಲ್ಲ ಅವ್ರಿಗೆ, ಸಾವೇ ಇಲ್ಲ, ಹಸುವಿಲ್ಲ, ಯಾವುದು ಹಸು ಅಂತೂ ಬೇಕಾಗಿಲ್ಲ. ಅಂದ್ರೆ ಹಸುವಿಲ್ಲ, ನೀರು ಅನ್ನೋದು ಕುಡಿಯೋದು ಏನು ಬೇಕಾಗಿಲ್ಲ ಅಂತ ಸ್ಥಿತಿ, ಅಮೃತವೇ ಕುಡಿತಾ ಇರ್ತಾರೆ. ಅಂತ ಸ್ಥಿತಿ ಈ ಕೇಚರಿ ಮುದ್ದೆ ಅಂದ್ರ ನಮ್ಗೆ ಸಿಗತ್ತೆ. ಅದಕ್ಕೋಸ್ಕರ ಮುದ್ರಗಳು ಇಷ್ಟು ಪ್ರಾಧಾನ್ಯತೆ ಸ್ನೇಹಿತರೆ. ಅದಕ್ಕೆ ನಾವು ಏನ್ ಮಾಡ್ಕೋಬೇಕಂದ್ರೆ ಯಾವಾಗ್ಲೂ ಈ ಮುದ್ರಗಳನ್ನು ಇನ್ನು ಹೆಚ್ಚಾಗಿ ತಿಳುವಳಿಕೆ ತಗೊಂತ ಈ ಹಸ್ತ ಮುದ್ರಗಳು, ಮನ ಮುದ್ರಗಳು, ಸೊ ಹಸ್ತ ಮುದ್ರಗಳು, ಮನ ಮುದ್ರಗಳು ಎಲ್ಲ ನಾವು ತಿಳ್ಕೊಂತ ಹೋಗ್ಬೇಕಾಗತ್ತೆ. ನೋಡಿ, ಈ ಭೂಚರಿ ಮುದ್ರಾ ಅಂತ ಒಂದಿದೆ, ಭೂಚರಿ ಮುದ್ರಾ. ಅದನ್ನು ಅಷ್ಟೇ, ಅದು ನಿಮ್ಮ ಏಕಾಗ್ರತೆ ನಿಲ್ಸಕ್ಕೆ, ಅಂದ್ರೆ ನಿಮ್ಮ ಏಕಾಗ್ರತೆ ಹೆಚ್ಚು ಮಾಡಕ್ಕೆ. ಸೊ ಒಂಥರ ಈ ನಾವು ಈ ಕಣ್ಣಿಂದ ಅಂದ್ರೆ ಮೂಗಿಂದ ಈ ತರ ಇಟ್ಕೊಂಡು ಇಷ್ಟು ಪ್ರಾಂತದಲ್ಲಿ ಇಟ್ಕೊಂಡು ಒಂದು ಏನ್ ಮಾಡ್ತೀವಿ ಅಂದ್ರೆ ಒಂಥರ ಇದು ಭೂಚರಿ ಮುದ್ರಾ ಅನ್ನೋದು ಆ ಈ ತರ ಇಟ್ಕೊಂಡು ಒಂದು ಪಾಯಿಂಟ್ ಫಿಕ್ಸ್ ಮಾಡ್ಕೊಂತೀವಿ. ಆ ಪಾಯಿಂಟ್ ಅನ್ನೋದು ಫಿಕ್ಸ್ ಮಾಡ್ಕೊಂಡಿದ ಮೇಲೆ ಅದು ಅದು ಅಂದ್ರೆ ಈ ಸ್ಪೇಸ್ ಅಲ್ಲೇ ಫಿಕ್ಸ್ ಮಾಡ್ಕೊಂಡು ಈ ಕೈ ಮೇಲೆ ಮತ್ತೆ ಕೈ ತೆಗಿಬೇಕಾಗತ್ತೆ. ಆ ಪಾಯಿಂಟ್ ಮಾತ್ರ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆ ತರ ಅದು ಭೂಚರ ಮುದ್ರ ಅಂತ. ಆ ಭೂಚರ ಮುದ್ರದಿಂದ ಏನಾಗ್ತದೆ, ಹೆಚ್ಚು ಏಕಾಗ್ರತೆ ಬರುತ್ತೆ ಅಲ್ವಾ, ಹೆಚ್ಚು ಏಕಾಗ್ರತೆ ಮತ್ತೆ ನಿಮ್ಮ ಮೆಡಿಟೇಷನ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ತರ ಎಷ್ಟೋ ಮುದ್ರಗಳಿದೆ. ಸೊ ಮುಂದಿನ ಕಾಲದಲ್ಲಿ ನಾವು ಖಂಡಿತವಾಗಿ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕಾರ್ಯಕ್ರಮ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಪ್ರತಿ ಒಂದು ಅವಯಕ್ಕೆ ಒಂದು ಪಾಯಿಂಟ್ ಬ್ರೈನ್ ಅಲ್ಲಿ ಇದೆ, ಮೆದುಳಲ್ಲಿದೆ. ಆ ಪ್ರತಿ ಪಾಯಿಂಟ್ ಎಲ್ಲಿದೆ, ಕಾರ್ಟೆಕ್ಸ್ ಅಂತ ಪ್ರಾಂತದಲ್ಲಿದೆ. ಅಲ್ಲಿ ಇರುವಂತ ಪ್ರತಿ ಪಾಯಿಂಟ್ನು ಆಕ್ಟಿವೇಟ್ ಮಾಡೋದು ಅಂದ್ರೆ ಸಕ್ರಿಯಗೊಳಿಸೋದು ಈ ಮುದ್ರ ಮಾಡ್ತಾ ಇರ್ತದೆ. ಮುದ್ರದಿಂದ ಯಾವುದೇ ನಮ್ಮ ಬೆರಳುಗರಿಂದ ಬರುವಂತ ವಿದ್ಯುದಾಕ್ಷ ಕ್ಷೇತ್ರ ಅನ್ನೋದು ನಾವು ಯಾವಾಗ ಮುದ್ರಗಳು ಮಾಡ್ತೀವೋ ತಿರ್ಗಾ ವಾಪಸ್ ಹೋಗಿ ಆ ಬ್ರೈನ್ ಒಳಗಡೆ ಮೆದುಳಿಗೆ ಸೇರ್ಕೊಂಡು ಮೆದುಳಲ್ಲಿ ಆ ಪರ್ಟಿಕ್ಯುಲರ್ ಆ ಅವಯವಕ್ಕೆ ಸಂಬಂಧಿತ ಯಾವ ಮುದ್ರ ಮಾಡಿದ್ರು ಆ ಅವಯವಕ್ಕೆ ಸಂಬಂಧಿತ ಆ ಮುದ್ರ ಮಾಡಿದ್ರೆ ಆ ಪ್ರಾಂತನು ಆಕ್ಟಿವೇಟ್ ಮಾಡಿ ಸಕ್ರಿಯಗೊಳಿಸಿ ಮತ್ತೆ ಅವಯವಕ್ಕೂ ಸರಿಯಾಗಿ ಈ ಪ್ರಾಣಶಕ್ತಿನ ಪ್ರವಾಹ ಮಾಡೋದಕ್ಕೆ ತುಂಬಾ ಸಹಕಾರ ಆಗ್ತಾ ಇರ್ತದೆ, ತುಂಬಾ ಹೆಲ್ಪ್ ಮಾಡ್ತಾ ಇರ್ತದೆ. ಈ ತರ ಮುದ್ರಾ ಅನ್ನೋದು ಮುದ್ರಾ ಮತ್ತೆ ಈ ಮೆದುಳು ಸಂಪರ್ಕ ಅನ್ನೋದು ಯಾವಾಗ್ಲೂ ಇರ್ತದೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟು ನಾವು ಹೇಳಕ್ಕೆ ಪ್ರಯತ್ನ ಮಾಡಿದ್ವಿ, ಮುದ್ರಾ ಮತ್ತು ಈ ಮೆದುಳಿನ ಸಂಪರ್ಕ.